ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾರ್ಕೆಟ್ನಲ್ಲಿ ಹಣ ಗಳಿಸುವ ವಿಧಾನ. ಬ್ಯಾಂಕ್ ನಿಫ್ಟಿ ಸುಮಾರು 1 ವರ್ಷದ ಹಿಂದೆ 8,310 ರೂಪಾಯಿ ಇತ್ತು. ಇವತ್ತಿನ ಬೆಲೆ 12,520 ರೂಪಾಯಿ. ಅದೇ 5 ವರ್ಷದ ಹಿಂದೆ 6,369 ರೂಪಾಯಿ ಇತ್ತು. ಇವತ್ತು 12,520 ರೂಪಾಯಿ. ಸುಮಾರು 65% ಎಕ್ಸ್ಟ್ರಾ ಆಗಿದೆ. ಅದೇ 2022ರಲ್ಲಿ 6,116 ರೂಪಾಯಿ ಇದ್ದಿದ್ದು ಇವತ್ತು 12,520, ಸುಮಾರು 65% ಹೆಚ್ಚಿಗೆ ಆಗಿದೆ. ಇದು ಆಪ್ಷನ್ ಟ್ರೇಡ್. ಆಪ್ಷನ್ ಟ್ರೇಡಲ್ಲಿ ಹೇಗೆ ಬೈ ಮಾಡೋದು? ಇಲ್ಲಿ ಆಪ್ಷನ್ ಟ್ರೇಡ್ ಚೈನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಪ್ರೈಸಸ್ಗಳಿದೆ. ಈ ಪ್ರೈಸಸ್ ಮೇಲೆ ಬೈ ಮಾಡಬೇಕು ಆಪ್ಷನ್ ಟ್ರೇಡಲ್ಲಿ. ಇದು ಸುಮಾರು ಇಲ್ಲಿ ಕೆಳಗಿರ್ತಕ್ಕಂಥವು ಆಲ್ಮೋಸ್ಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಈ 0.05 ಪೈಸೆ ಇದೆಲ್ಲ ಒಂದೊಂದು ಸರಿ ಮೇಲಕ್ಕೆ ಬರುತ್ತೆ. ತುಂಬ ಸಲ 99% ಬರೋದು ಚಾನ್ಸಸ್ ಕಡಿಮೆನೇ ಇದೆ. ಅಕಸ್ಮಾತ್ ಬಂದರೆ, ತುಂಬಾ ಕಡಿಮೆ ಬಂದರೆ, ನೀವು 100 ಶೇರ್ನ 100 ರೂಪಾಯಿನ 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 0.05 ಅಲ್ಲಿ 2,000 ಶೇರ್ ಆಯಿತು. 2,000 ಶೇರು ಇಂಟು 100 ರೂಪಾಯಿ ಆದರೆ ಅಲ್ಲಿಗೆ 2,00,000 ರೂಪಾಯಿ ಆಯಿತು. ಆದರೆ 99.9 ಇದು ಮೇಲಕ್ಕೆ ಬರೋದಿಲ್ಲ. ಇದು 0.05 ಆಗಿಂದೆ ಇಲ್ಲಿಗೆ ಕಂಪ್ನಿ ಮುಗಿದು, ಅಂದರೆ ಈ ಶೇರು ಕಂಪ್ನಿ ಮುಚ್ಚೋಗುತ್ತೆ, ಅಂದರೆ ಇದು ಲಾಸಲ್ಲಿರುತ್ತೆ. ನೆಕ್ಸ್ಟ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಅವರು. ಹಾಗಾಗಿ ಇದು ಬೈ ಮಾಡೋದ್ರಿಂದ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಇದು ಜುಲೈ 8ಗೆ ಮುಗಿದೋಗ್ಬಿಡುತ್ತೆ. ನೀವೇನು ಮಾಡೋಕ್ಕಂದ್ರೆ ಸೆಪ್ಟೆಂಬರ್ 30ನ ಇಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇದರಲ್ಲಿ ಆಪ್ಷನ್ ಟ್ರೇಡ್ನಲ್ಲಿ ನೀವು 1 ಲಕ್ಷ 2 ಲಕ್ಷ ಅಲ್ಲಿದ್ದ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಕಡಿಮೆಲಿದ್ದನೂ ಸ್ಟಾರ್ಟ್ ಮಾಡ್ಬೋದು, ಆದರೆ ಲಾಸ್ ಆಗಿಬಿಡ್ತಿತ್ತು. ಅಂದರೆ ಪ್ರಾಫಿಟನ್ನು ಆಗ್ಬೋದು, 99% ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಅಮೌಂಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದರೆ, ನೀವು ಈಗ 7-8 ಪ್ರೈಸ್ ಮೇಲೆ ಇನ್ವೆಸ್ಟ್ ಮಾಡಿದರೆ, 4 ಪ್ರೈಸಸ್ ಇದಾವಲ್ಲ, ಅವು ಏನಾದರೂ ರಿಟರ್ನ್ಸ್ ಕೊಟ್ಟರೆ, ಹೈ ರಿಟರ್ನ್ಸ್ ಕೊಟ್ಟರೆ 3 ಲಾಸ್ ಆದರೂ ನೀವು ಪ್ರಾಫಿಟಲ್ಲಿ ಇರ್ತೀರ. ಹಾಗಾಗಿ ನಾನು ಏನು ಹೇಳೋದಂದರೆ 3 ಲಕ್ಷಲಿದ್ದ ಇನ್ವೆಸ್ಟ್ ಮಾಡೋದು ಬೆಟ್ರ್. ಇದರ ಮೇಲೆ 10,000 ಈಗ ಬೈ ಮಾಡಬೇಕಂದ್ರೆ ಇದು ಮಿನಿಮಮ್ 50 ಶೇರ್ಸ್ ಬೈ ಮಾಡಬೇಕು. ಪರ್ ಶೇರ್ 699 ರೂಪಾಯಿ ಇದೆ ಪರ್ ಶೇರ್. ಈಗ 699.20 ರೂಪಾಯಿ ಇದೆ. ಅಲ್ಲಿಗೆ 35,000 ರೂಪಾಯಿ ಆಯಿತು. ಈ ಥರ ಒಂದರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಇನ್ನೊಂದರ ಮೇಲೆ ಇನ್ವೆಸ್ಟ್ ಮಾಡಿ ಪರ್ ಬೆಲೆ 755. ಇದರಲ್ಲಿ 50 ಶೇರ್ನ ಬೈ ಮಾಡಬೇಕಾಗತ್ತೆ. ಇದರಲ್ಲಿ 38,000. ಹಾಗಾಗಿ 3-4 ಲಕ್ಷ ರೂಪಾಯಿ ಇದ್ದರೆ ಇದು ಇನ್ವೆಸ್ಟ್ ಮಾಡೋದು ಬೆಟರ್. ಅದೇ ರೀತಿ ಮಿಡ್ ನಿಫ್ಟಿಯಲ್ಲಿ ಅಷ್ಟೇ ಇದು ಇನ್ವೆಸ್ಟ್ ಮಾಡಬಾರ್ದು, ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ಯಾವುದರಲ್ಲಾದರೂ ಹೋದರೆ ಇನ್ನೊಂದರಲ್ಲಿ ಬಂದರೆ, ಹೈ ರಿಟರ್ನ್ಸ್ ಬಂದರೆ ನೀವು ಲಾಭದಲ್ಲಿರುತ್ತೆ. ಇಲ್ಲಿ ಆಪ್ಷನ್ ಚೇಂಜ್ ಅಂತ ಇದು ಇದೆ, ಆಪ್ಷನ್ ಚೇನ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಜುಲೈ 11 ಈಗ ಸದ್ಯ ಮುಗಿದೋಗ್ಬಿಡುತ್ತೆ, ಇನ್ನೊಂದು 5-6 ದಿನದಲ್ಲಿ. ಈ ಥರ ಬೈ ಮಾಡೋದು ಬೇಡ. ನೀವು ಲಾಂಗ್ ಟರ್ಮ್ ತೊಗೊಳ್ಳಿ. ಸೆಪ್ಟೆಂಬರ್ 26 ತೊಗೊಳ್ಳಿ. ಇಲ್ಲಿ 12 ರೂಪೀಸ್ ಇದೆ. ಈ ಶೇರ್ಗಳು ಮೇಲೆ ಬೈ ಮಾಡಿದರೆ ಸ್ವಲ್ಪ ಕಡಿಮೆ ರಿಟರ್ನ್ಸ್ ಸಿಗ್ಬೋದು, ಹೈ ರಿಟರ್ನ್ಸ್ ಸಿಗಲ್ಲ. ರಿಟರ್ನ್ಸ್ ಕಡಿಮೆ ಸಿಗುತ್ತೆ. ನೀವೇನಿದ್ರು ದೊಡ್ಡ ಪ್ರೈಸ್ ಮೇಲೆ ಇನ್ವೆಸ್ಟ್ ಮಾಡೋದು ಬೆಟರ್. ನೋಡಿ, 720 ರೂಪಾಯಿ ಇದ್ದಿದ್ದು ಒನ್ ಡೇಗೆ 720 ರೂಪಾಯಿ ಇದ್ದಿದ್ದು 60 ರೂಪಾಯಿ ಹೆಚ್ಚಿಗೆ ಆಗಿದೆ. ಫಾರ್ ಎಕ್ಸಾಂಪಲ್, ನೀವು 10,000 ಏನಾದರೂ ಪರ್ ಶೇರ್ ಎಷ್ಟಿದೆ? ಪರ್ ಶೇರ್ 25 ಕೊಂಡ್ಕೊಳ್ಳೇಬೇಕು ನೀವು. ಅದೇ 770 ರೂಪಾಯಿ ಕೊಂಡ್ಕೊಂಡಿದ್ದರೆ ನೋಡು, 720ಗೆ ಏನಾದರೂ ನೀವು ಕೊಂಡ್ಕೊಂಡಿದ್ದರೆ, 720ಗೆ 25 ಶೇರ್ ಕೊಂಡ್ಕೊಂಡಿದ್ದರೆ ನೀವು 18,000 ರೂಪಾಯಿ ಹಾಕಬೇಕಿತ್ತು. 18,000 ರೂಪಾಯಿ ಹಾಕಿದರೆ ಒಂದೇ ದಿನದಲ್ಲಿ 74 ರೂಪಾಯಿ ಆಗಿದೆ. 19,409 ರೂಪಾಯಿ ಆಗಿದೆ. ಅಂದರೆ ಇದರಲ್ಲಿ 1,1400 ರೂಪಾಯಿ ಪರ್ ಡೇ ಪ್ರಾಫಿಟ್ ತೊಗೊಬೋದಿತ್ತು. ಈ ಥರ ಆಪ್ಷನ್ ಟ್ರೇಡ್. ಗ್ರಾಫ್ ಏನಾದ್ರು ಕೆಳಗೆ ಹೋದರೆ ಲಾಸ್ ಆಗುತ್ತೆ. ಹಾಗಾಗಿ ನಾವು ಒಂದೇ
ಪ್ರೈಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಂತ ಒಂದು 5 ಪ್ರೈಸಸ್ ಮೇಲೆ ಇನ್ವೆಸ್ಟ್ ಮಾಡೋದು ಬೆಟರ್. ಓಕೆ, ಈ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ.